ಹೇಳಿದ್ದೆಲ್ಲ ಯಾವುದೇ ವ್ಯಕ್ತಿ ಮೇಲೆ ಅವ್ರು ತೇಜೋವಧಿ ಮಾಡಬೇಕಾದ್ರೆ, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಕಾದ್ರೆ ಏನಾದರೂ ಒಂದು ಆಧಾರ ಬೇಕು, ಸಾಕ್ಷಿ ಬೇಕು. ಇಂಥ ಆಧಾರ ಸಾಕ್ಷಿ ರಹಿತವಾದ ಮಾತುಗಳು ನಿಮ್ಮ ಸಮಯದಲ್ಲಿ 8 ಟ್ರ್ಯಾಪ್ ಆಗಿದ್ವಲ್ಲ, ಲೋಕಾಯುಕ್ತದ್ದು, ನಮ್ದಿಗೆ ಒಂದಾಗಿದೆ. ಅದಕ್ಕೆ ಅಧ್ಯಕ್ಷೆ, ಇಂಥ ನಿರಾಧಾರ ಸುದ್ದಿಗಳಿಗೆ, ನಿರಾಧಾರ ಮಾತುಗಳಿಗೆ, ನಿರಾಧಾರವಾದಂಥ ಆಡಿಯೋಗಳ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳೋದಿಲ್ಲ. ನಾನು ಇಂಥ ಸುಳ್ಳಿಗೆ ಹೆದರುವುದೂ ಇಲ್ಲ. ನನ್ನ ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ. ಇಷ್ಟು ಹೇಳಿ ನಾನು ಮಾತನಾಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಏಕಪ್ಪ ಮಾನ್ಯ ಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಒಂದು ವಿಚಾರನ ಹೇಳಿದ್ದಾರೆ. ಏನು ಅಂತ ಹೇಳಿದ್ರೆ, ಇಂಥವರೆಲ್ಲ ಕಳ್ತನ ಮಾಡಿದ್ದಾರೆ ಅಂತ ಹೆಸರುಗಳು ಹೇಳಿದ್ದಾರೆ. ಅದಕ್ಕೆ ನಾನು ಮಾಡಿದ್ದೀನಿ ಅಂತ ಅರ್ಥ. ಎಲ್ಲರ ಹೆಸರು ಹೇಳಿದ್ರು, ಇಂತಿಂಥವರೆಲ್ಲ ಹಿಂಗೆ ಕಳ್ತನ ಮಾಡಿದ್ದಾರೆ. ಆರೋಪಗಳು ಹೇಳಿಲ್ಲ. ಅವರೆಲ್ಲ ಮಾಡಿದ್ದಾರೆ, ನಾನು ಮಾಡಿದ್ದೀನಿ ಅಂತನ ಇಲ್ಲಿ. ಅದಕ್ಕೆ ಅಲ್ಲ, ಈಶ್ವರಪ್ಪನ ಆರೋಪ ಬಂದಾಗ ರಾಜೀನಾಮೆ ಕೊಡ್ಲಿಲ್ವಾ? ಇದೇ DK ಶಿವಕುಮಾರ್ ಅವ್ರು ಬಂದು ಅಲ್ಲೇ ಒಡೆಯೋಷ್ಟು ಬಂದ್ಬಿಟ್ಟಿದ್ರು. ಅವಾಗ ಈಶ್ವರಪ್ಪನವ್ರನ್ನ ಮೇಲ್ ಮಾಡೋವಾಗ ನಿಮ್ಗೆ ಅದು ಜ್ಞಾನ ಇರಲಿಲ್ವಾ, ನೈತಿಕತೆ ಇರಲಿಲ್ವಾ? ಅವಾಗ ಮಾತ್ರ ತನಿಖೆ ಆಯ್ತಾ? ಆಯ್ತು, ಬಂತಾಯ್ತಾ? ಏನಾಯ್ತು ತನಿಖೆ? ಏನಾಯ್ತು? ರಾಜೀನಾಮೆ ಕೊಡಿಸ್ಬಿಟ್ರಲ್ಲ. ಅಂದ್ರೆ ಈಗ ಅಲ್ಲಿ ಆಡಿಯೋದಲ್ಲಿ ಬಂದಿದೆ, ಇಂಥ ಬೇಕಾದಷ್ಟು ಬರುತ್ತೆ ಹೋಗುತ್ತೆ. ನೀವು ನೇಮಕ ಮಾಡಿರೋ DC ಹೇಳಿರೋದು, ನೀವು ನೇಮಕ ಮಾಡಿರೋ DCನೇ ಆಡಿಯೋದಲ್ಲಿ ಹೇಳಿರೋದು. ನೀವು ಹೇಳ್ತೀರ ಅದೇನೋ ಟ್ರಾನ್ಸ್ಫರೆಂಟ್ ಮಾಡಿದೆ, ಅದ್ಯಾರೋ ಕ್ಲರ್ಕ್ನ P1 ಎಲ್ಲ ಟ್ರಾನ್ಸ್ಫರ್. ಕ್ಲರ್ಕು P1 ಅಲ್ಲ ಇದು ಕತೆ. ಇಲ್ಲಿ ಮಾನ್ಯ ಅಧ್ಯಕ್ಷ, ಎಲ್ಲ DCಗಳನ್ನ ಹಾಕುವಂಥದ್ದು ಇವರೇ. ಆಮೇಲೆ ಅವ್ರು ನಾನು ಮಾತಾಡೋ ಇಲ್ಲ. ಮಾನ್ಯ ಮಂತ್ರಿಗಳು ಮಾತಾಡಿದ್ರು ಅಧ್ಯಕ್ಷರೇ, ಲೋಕಾಯುಕ್ತ ಎನ್ಕ್ವೈರಿ ಇರೋ ಅಧಿಕಾರಿಗಳನ್ನ ಯಾರಿಗೂ ಎಕ್ಸಿಕ್ಯೂಟಿವ್ ಪೋಸ್ಟ್ ಕೊಟ್ಟಿಲ್ಲ ಅಂತ. ಈಗ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾರೋ 4 ಜನರ ಮೇಲೆ ಚಿತ್ರದುರ್ಗದಲ್ಲಿ ರೇಡ್ ಆಗಿದೆ, FIR ಆಗಿದೆ. ಲೋಕಾಯುಕ್ತ ಜೈಲ್ಗೂ ಹಾಕಿದ್ದಾರೆ. ಅವನ್ಗೆ ನಮ್ಮ ಮಂಡ್ಯದಲ್ಲಿ ಎಕ್ಸಿಕ್ಯೂಟಿವ್ ಪೋಸ್ಟ್ ಕೊಟ್ಟಿದ್ದಾರೆ. ಕೆಲಸ ಮಾನ್ಯ ಮಂತ್ರಿಗಳು ಕೊಟ್ಟಂತ ಹೇಳಿಕೆ ಅದಕ್ಕೆ ತಪ್ಪಾಯ್ತು. ಲೋಕಾಯುಕ್ತ ರೇಡ್ ಆಗಿದೆ. ಒಟ್ಟಿಗೆ ಉತ್ತರ ಕೊಡ್ಲಿ ಅವರು. ಒಟ್ಟಿಗೆ ಉತ್ತರ ಕೊಡಿ. ಜೊತೆಗೆ ಒಟ್ಟಿಗೆ ಉತ್ತರ ಕೊಡ್ಲಿ ಅವರು. ಅಕ್ಷಯನವ್ರು ಮಾತಾಡಿರೋದು ನಿಜ ಅಂತ ಮಾತಾಡಿದ್ಮೇಲೆ 4-5 ತಿಂಗಳ ಹಿಂದೆನೆ ಎಲ್ಲಾ ಮೀಡಿಯಾಗಳು ಬಂತು. ಇಲ್ಲಿವರೆಗೆ ಯಾಕೆ ಕ್ರಮ ಆಗ್ಲಿಲ್ಲ? ಅದನ್ನ ಇವಾಗ ರೆಕಮೆಂಡ್ ಮಾಡಿದೀವಿ ಅಂತ ಹೇಳಿದ್ರು. ಇವಾಗ ಇಶ್ಯೂ ಅಲ್ಲ ಆದ್ಮೇಲೆ ಇಲ್ಲಿ ತನಕ ಯಾವ ಕ್ರಮನೂ ಆಗಿಲ್ಲ ಅಧ್ಯಕ್ಷರೇ. ಜೊತೆಗೆ ಮಂಜು ಅವ್ರ ಕಡೆ ಕೇಸ್, ನಮ್ ಕೇರ್ಪೇಟೆ ಕೇಸನ್ನ ವಿಲೆ ಇಟ್ಟಿದೀವಿ ಅಂತ ಹೇಳಿದ್ರು. ಕಾರಣ ಏನು? ಯಾತಕ್ಕೆ ವಿಲೆ ಇಟ್ಟಿದ್ದಾರೆ? ಕೋರ್ಟ್ ಒಂದು ಯಾತಕ್ಕೆ ಕೋರ್ಟ್ಗೆ ಹೋಯ್ತು? ಕೃಷಿ ಚಟುವಟಿಕೆಗೆ ತೊಂದರೆ ಆಯ್ತದೆ ಅಂತ ಅಂದ್ಬಿಟ್ಟು. ಯಾವ CL7ಗಳು ಗ್ರಾಮ ಠಾಣದ ವ್ಯಾಪ್ತಿಯಲ್ಲಿ, ಪಟ್ಟಣದ ವ್ಯಾಪ್ತಿಯಲ್ಲಿ ಬರ್ತವೆ, ಎಲ್ಲವೂ ಸಹ ಕೃಷಿ ಜಮೀನಲ್ಲೇ ಬಂದಿರೋದು, ಕನ್ವರ್ಷನ್ ಆಗಿದೆ, ನಿಯಮಬದ್ಧವಾಗಿದೆ. ಅದನ್ನ ರಿಜೆಕ್ಟ್ ಮಾಡ್ಲಿಕ್ಕೆ, ಹಿಂಬರ ಕೊಡ್ಲಿಕ್ಕೆ ಕಾರಣ ಸಂಬಂಧಪಟ್ಟ DC ಕಮಿಷನರು ಸರ್ಕಾರದ ಒತ್ತಡದಿಂದ. ಪುನಃ ನಾನು ಹೇಳಿದಲ್ಲ ಅಧ್ಯಕ್ಷೆ, ಅದೇ DC, ರೆವಿನ್ಯೂ DC, ಎಕ್ಸೈಸ್ DC ಇಬ್ರು ಸಹ ರಿಪೋರ್ಟ್ ಕೊಟ್ಟಿದ್ದಾರೆ. ಸ್ಪಷ್ಟವಾಗಿ ಹೇಳಿದ್ವಿ, ಅದನ್ನು ಹೇಳಿದೀವಿ. ಅದನ್ನ ಕಮಿಷನರು ಪೂರ್ವದಲ್ಲಿ ಬಂದಂತ ಹಿಂಬರ ಕೊಟ್ಟಿರಲ್ಲ, ಅದು 1 ವರ್ಷದ ಹಿಂದೆ ಕೊಟ್ಟಿರೋದು. ಅದಾದ ನಂತರ ಹೊಸದಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ CL7 ಮಂಜೂರು ಮಾಡಬಹುದು ಅಂತ ಅಂದ್ಬಿಟ್ಟು ಹಳೆ ಹಿಂಬರ ಕೋಟ್ ಮಾಡಿ ಕಮಿಷನರು ಅದು ರಿಜೆಕ್ಟ್ ಮಾಡ್ತಾರೆ. ಉದ್ದೇಶ ಏನು ಅದಕ್ಕೆ? ಒನ್ ಸೆಕೆಂಡ್ ಮಿನಿಸ್ಟರ್ ಹೇಳಿ, ಏನು ಅವ್ರ ಕ್ಲಾರಿಫಿಕೇಶನ್ ಕೊಡಿ.
ಈ ವಿಚಾರ ಹೇಳಿ. ನಾಗಸೇನ ಅವ್ರು ಹೇಳ್ತಾರೆ. ಪೌಷ್ಟಿಕ ಆಯ್ತು, ಅವ್ರು ಹೇಳ್ತಾರೆ ಮಂತ್ರಿಗಳು. ಕೊಟ್ಟದ್ದು ಸುಪ್ರೀಂ ಕೋರ್ಟ್ ಇಂದ ಅವ್ರು ಕ್ಲಿಯರ್ ಆದ ನಂತರ, ಅದ್ರ ಜೊತೆಗೆ ನಾನು ರೂಲ್ ಫ್ರೇಮ್ ಮಾಡಿದ್ದು ಅದಕ್ಕಿಂತ ಆ ನಂತರ. ಇವಾಗ ಅವ್ನು ಸಸ್ಪೆಂಡ್ ಮಾಡಿದ್ದೀನಿ, ತಪ್ಪು ಮಾಡಿದ್ದಾನೆ, ಅಲ್ಲಿ ಕ್ಲೋಸ್. ಓಕೆ, ಅಲ್ಲ ಮಾನ್ಯ ಅಧ್ಯಕ್ಷ, ಇದು ಡಿಸಿಗೆ ಅಷ್ಟೇ ಅಲ್ಲ, ರಿಜೆಕ್ಟ್ ಮಾಡಿರೋದು ಕಮಿಷನರು ಹೋದ್ ತಿಂಗಳು 18ನೇ ತಾರೀಕು ಮಾಡಿರೋದು. Okay. 24ನೇ ಇಶ್ಯೂ ಕೊಟ್ಟಂತ ರಿಪೋರ್ಟ್ ಈಗ ಆಯ್ತು, ಒಂದ್ ಸೆಕೆಂಡ್. ಸಸ್ಪೆಂಡ್ ಮಾಡಿರೋದು. ಸದಸ್ಯರು ಹೇಳಿದ್ದಾರೆ ಅಧ್ಯಕ್ಷರೇ, ಮತ್ತೊಮ್ಮೆ ರಿಪೋರ್ಟ್ ತರಿಸ್ತೀವಿ, ಹಂಗೇನಾದ್ರೂ ಕರೆಕ್ಟ್ ಆಗಿತ್ತಂದ್ರೆ 100% ಕೇಳಿ. ಅವ್ರು ಮಂಜು ಅವರೇ, ಮಂತ್ರಿ ಹೇಳೋದನ್ನ ಕೇಳಿ, ಏನ್ ಹೇಳಿ. ಅಧ್ಯಕ್ಷರೇ, ಈಗ ನಾವು ಮತ್ತೆ ರಿಪೋರ್ಟ್ ಕೇಳಿದೀವಿ, ರಿಪೋರ್ಟ್ ಸರಿಯಾಗಿ ಬಂದಿದ್ದು ನಾವು ಯಾಕೆ ನಂಬ. ಆಯ್ತು, ಹೇಳಿಬಿಡಿ. ಅಧಿಕಾರಿಗಳು ನಮ್ಮ ರಿಪೋರ್ಟ್ ನಂಬಬೇಕಲ್ಲ, ಆ ರಿಪೋರ್ಟ್ಗಳು ನಾನು ಇನ್ನೂ ಒಮ್ಮೆ ಬೇಕಾದ್ರೆ ಕೇಳ್ತೀನಿ, ಸರಿ ಇದ್ರೆ ಅವ್ರು ಸರಿ ಮಾಡ್ಕೊಡ್ತಾರೆ. ಓಕೆ, ಆಯ್ತು, ಹೇಳಿದ್ರಲ್ಲ, ಮಾತಾಡ್ಲಿ. ಏನ್ ಮಾತಾಡುದು ಅವರು ಅಂತಪ್ಪ, ಅವ್ರು ಹೇಳಿದ್ರು. ಅದಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ರಿಪೋರ್ಟ್ ತರಿಸಿ ಸರಿ ಇದ್ರೆ ಕೊಡ್ತಾರೆ ಅಂತ ಹೇಳಿದಾರಲ್ಲ. ರಿಪೋರ್ಟ್ ಕೊಟ್ಟಿದ್ದಾರೆ ಅಧ್ಯಕ್ಷ, ಅವರೇನೆ ಅಧ್ಯಕ್ಷ. ಈ ನಿನ್ನೆ ಕೊಟ್ಟಿರೋ ರಿಪೋರ್ಟ್ ಸರ್ಕಾರ ಆಯ್ತು, ನೋಡ್ಲಿ, ಇನ್ನ ಕೊಟ್ಟಿದ್ರೆ ಸ್ಪಷ್ಟವಾಗಿ ರೆಕಮೆಂಡ್ ಮಾಡಿವಿ ಅಂತ ಹೇಳಿದ್ದಾರೆ. ಆಯ್ತು, ನೋಡ್ಲಿ ಅದನ್ನು. ಅರ್ಥ ಏನದಕ್ಕೆ ಅಧ್ಯಕ್ಷ, ಅದು KTಲಿ ಇದೆ, ನಾನೇನೋ ಸರಿ ಮಾಡೋಣ, ಅದೇನಿದೆ ಅಂತ ತರ್ಸೋಣ ಅಂತೇಳಿ ಹೇಳಿದ್ದೀನಿ. KTಲಿ ಅಲ್ಲ, ಇವಾಗ ಕೇಸ್ ಇದೆ, ಇದು ಮುಂದಿನ ಒಂದು ಕಡೆ ಕೇಸ್ ಇದೆ. ಇಲ್ಲಿವರೆಗೆ ಕುಟುಂಬ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಆಯ್ತಲ್ಲ. ಕಾರಣದ ಅಧಿಕಾರಿಗಳ ಮೇಲೆ ಇರೋ ಕ್ರಮ ಏನಾಗಿದೆ? ಈಗ ನೀವು ಪ್ರಶ್ನೆ. ಓಕೆ, ಓಕೆ, ಹೇಳಿದ್ದಾರೆ, ಹೇಳಿದೆ, ಉತ್ತರ ಕೊಟ್ಟಿದ್ದಾರೆ. ಚೆನ್ನಾಗಿ ಹೇಳಿದ್ದಾರೆ. ಇವತ್ತು ವಿರೋಧ ಪಕ್ಷದವರು ಪ್ರತಿಪಕ್ಷ ನಾಯಕರು ಮಾತಾಡಿ. ಸುಧಾರಣೆ ಮಾಡಿರ್ತಕ್ಕಂಥದ್ದು ನಿಮ್ ಕಾಲದಲ್ಲಿ ಒಂದು ಸುಧಾರಣೆ ಕ್ರಮ ಮಾಡಿದೀರಾ? ಮಾಡಿಲ್ಲ. ವರ್ಗಾವಣೆಯಲ್ಲಿ ದಂಧೆ ಮಾಡ್ಕೊಂಡಿದ್ರಿ. ಅದಕ್ಕೆ ಒಂದು ಅಧಿಕಾರ ಅದಕ್ಕೆ ಲೂಟಿ ಲೂಟಿ ಅದಕ್ಕೆ ಲೂಟಿ ಹೊಡೆದು ಇವತ್ತು ಅಪರಾಧಿ ಸ್ಥಾನದಲ್ಲಿರೋ ನೀವು ನಾವಲ್ಲ, ನಿಮ್ಮ ನಾವಲ್ಲ ಹಾಳು ಮಾಡಿರೋದು, ಪೋಸ್ಟ್ ಕೊಡ್ತಾ ಇರೋದು ನಾವಲ್ಲ ರಾಜ್ಯ ಹಾಳು ಮಾಡಿರೋದು. ನೀವು ಒಂದು ಸುಧಾರಣೆ ನೀವು ಅಸ್ಸಾಂ ಕಳಿಸ್ತಾ ಇದ್ದೀರಾ, ನೀವು ಅಸ್ಸಾಂ, ತಮಿಳುನಾಡು ಎಲ್ಲ ಕಡೆ ಲೂಟಿ ಮಾಡಿರೋ ಹಣನೇ ಕಳಿಸಿರೋದು. ಲೂಟಿ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ, ಮಹಾರಾಷ್ಟ್ರದಲ್ಲಿ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ 700 ಕೋಟಿ ಲೂಟಿ ಹೊಡೆದು ಮಹಾರಾಷ್ಟ್ರಗೆ ಕಳಿಸಿದ್ದೀರಾ ಅಂತ. ಇದಕ್ಕಿಂತ ಬೇಕಾ ನಿಮ್ಗೆ? ಇದಕ್ಕಿಂತ ಬೇಕಾ ನಿಮ್ಗೆ? ಶಿಮಾರಿ ಇದಕ್ಕಿಂತ ಬೇಕಾ? ಅಧ್ಯಕ್ಷರೇ, ನಾವು ಅವರು ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಅವರೆಲ್ಲ ಮಾಹಿತಿ ಅವ್ರು ಹೇಳಿದ್ದು. ಮಾನ ಮರ್ಯಾದೆ ದೇವರು ಕೂಡ ಮಾತಾಡ್ಲೇ ಇಲ್ಲ, ದೇವರನ್ನು ಕೂಡ ಮಾರಾಟ ಮಾಡ್ಕೊಂಡಿದ್ದೀರಾ. ಲೂಟಿ ಮಾಡಿರೋ ಸಪೋರ್ಟ್ ಹಂಗೆ ಇವರೆಲ್ಲ ನಿಂತಿರೋದು ಯಾಕೆ? ಇವರೆಲ್ಲ ನಿಂತಿರೋದು ಯಾಕೆ? ಅವ್ರಿಗೆ ದೇವರ ಹೆಸರಲ್ಲಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ ನಾಳೆ ಇವ್ರ ಮೇಲೆ ನಾವು ಬಂದ್ರೆ ಸಪೋರ್ಟ್ ಬರ್ಲಿ ಅಂತ ಹೇಳ್ತಾ ಇದ್ದಾರಾ? ಮುಖ್ಯಮಂತ್ರಿಗಳು ಇದಾರೆ, ಕೆಲಸ ಮಾಡ್ತಾ ಇರೋದು. ಇರ್ಲಿ, ಮಾಡ್ಲಿ, ಪರವಾಗಿಲ್ಲ. ನೋಡಿ, ಇವರು ಮಂತ್ರಿಗಳು ನಾನು ಬಹಳ ಟ್ರಾನ್ಸ್ಪರೆಂಟ್ ಆಗಿ ಎಲ್ಲ ಮಾಡ್ತಿದ್ದೇನೆ. ಟ್ರಾನ್ಸ್ಪರೆನ್ಸಿ ಅವ್ರು ತರ್ತಾ ಇದ್ದಾರೆ, ಟ್ರಾನ್ಸ್ಪರೆನ್ಸಿ ತರ್ತಾ ಇದ್ದಾರೆ. ನಿಮ್ಮ ಕಾಲದಲ್ಲಿ ಕೌನ್ಸಿಲ್ ಮೂಲಕ ಟ್ರಾನ್ಸ್ಫರ್